ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 811ನೆಯ ನಾಮ ಪಾಶಹಂತ್ರಿ. ಪಾಶಗಳನ್ನು ನಾಶಪಡಿಸುವಂಥವಳು. ಅಜ್ಞಾನದ ಪಾಶವನ್ನು ಭೇದಿಸಿ ಸುಜ್ಞಾನದ ಬೆಳಕನ್ನಿಡುವಂಥವಳು ಆ ಶ್ರೀಮಾತೆ. ರಾಗ, ದ್ವೇಷ ಇತ್ಯಾದಿ ವಿಷಯ ಸುಖಗಳ ಕಡೆಗೆ ಆಕರ್ಷಿತವಾಗುವಂತಹ ನಮ್ಮ ಮನಸ್ಸನ್ನು ನಿಗ್ರಹಿಸಿ ಅವಿದ್ಯಾ ವ್ಯಾಪಾರಗಳನ್ನು ಕತ್ತರಿಸಿ ಭಕ್ತರಲ್ಲಿ ದೃಢವಾದಂತಹ ಭಕ್ತಿ ಬೇರೂರುವಂತೆ ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ. ಆ ಮೂಲಕ ಅವರನ್ನು ಮೋಕ್ಷ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಕರುಣಾಮಯಿಯಾದಂತಹ ಆ ಶ್ರೀಮಾತೆ. ಈ ಜನ್ಮಾಂತರದ ಕರ್ಮಗಳು ಬಿಗಿಯಾದ ಪಾಶಗಳಾಗಿ ನಮ್ಮನ್ನು ಬಂಧಿಸಿರುತ್ತವೆ. ಆ ಪಾಶಗಳಿಂದ ಬಿಡುಗಡೆ ಹೊಂದಬೇಕಾದ್ರೆ ಆ ತಾಯಿಯ ಪಾದಗಳಿಗೆ ಶರಣಾಗಿ ಆಕೆಯ ಅನುಗ್ರಹವನ್ನು ಬೇಡೋದು ಒಂದೇ ಯೋಗ್ಯವಾದ ಮಾರ್ಗ. ಮಾತೆಗೆ ನಾವು ಸಂಪೂರ್ಣ ಶರಣಾದರೆ ನೀರಿನಲ್ಲಿ ಉಪ್ಪು ಹೇಗೆ ಕರಗಿ ಹೋಗುತ್ತೋ ಹಾಗೆ ನಮ್ಮೆಲ್ಲ ಪಾಪಗಳು ಸಹ ಕರಗಿ ಹೋಗುತ್ತೆ. ಆಕೆಯ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದ ತಕ್ಷಣ ನಮ್ಮನ್ನು ಆವರಿಸಿರುವಂತಹ ಎಲ್ಲ ಪಾಶಗಳು ಸಹ ಕಳಚಿ ಹೋಗುತ್ತೆ. ಆ ಮೂಲಕ ನಮ್ಮನ್ನು ಉದ್ಧರಿಸ್ತಾಳೆ ಆ ತಾಯಿ. 812ನೆಯ ನಾಮ ಪರಮಂತ್ರ ವಿಭೇದಿನಿ. ಪರಮಂತ್ರಗಳನ್ನು ಭೇದಿಸುವಂಥವಳು. ಮನನ ತ್ರಾಯತೆ ಇತಿ ಮಂತ್ರ ಅನ್ನೋಂತೆ ಮನನ ಮಾಡೋದ್ರಿಂದ ನಮ್ಮನ್ನು ಯಾವುದು ರಕ್ಷಣೆ ಮಾಡುತ್ತೋ ಅದು ಮಂತ್ರ. ಅಂದರೆ ನಿರಂತರವಾದಂತಹ ಜಪ ಇತ್ಯಾದಿಗಳಿಂದ ದೇವತಾನುಗ್ರಹವನ್ನು ನಮಗೆ ದೊರಕಿಸ್ಕೊಡುತ್ತೆ ಮಂತ್ರ. ವೇದ ಮಂತ್ರಗಳು ಅಪೌರುಷೇಯವಾಗಿರುವಂಥದ್ದು. ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯೇ ಮಂತ್ರ ರೂಪಳೂ ಆಗಿದ್ದಾಳೆ. ಈ ಮಂತ್ರಗಳು ಅನುಷ್ಠಾನ ಕ್ರಮವನ್ನು ತಿಳಿಸುತ್ತೆ. ಇಂತಹ ಮಂತ್ರಗಳನ್ನು ನಾವು ಗುರುವಿನ ಮುಖಾಂತರ ಅಭ್ಯಸಿಸಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಆತ್ಮೋದ್ಧಾರಕ್ಕಾಗಿ ಬಳಸಬೇಕು. ದೇವತಾ ಪ್ರೀತ್ಯರ್ಥವಾಗಿ ಮಂತ್ರ ಸಹಿತ ಯಜ್ಞಯಾಗಾದಿ ಕ್ರಿಯೆಗಳನ್ನು ನಡೆಸಲಾಗತ್ತೆ. ಪರಿಶುದ್ಧವಾದಂತಹ ಮನಸ್ಸಿನಿಂದ ನಡೆಸುವಂತಹ ಇಂತಹ ಕರ್ಮಗಳು ಹಾಗೂ ಹೇಳುವಂತಹ ಉಚ್ಚರಿಸುವಂತಹ ಮಂತ್ರಗಳು ಉತ್ತಮವಾದಂತಹ ಫಲವನ್ನು ನೀಡುತ್ತೆ. ಅಂದರೆ ರಾಗದ್ವೇಷಗಳಿಗೆ ವಶರಾಗಿ ಸ್ವಾರ್ಥಚಿತ್ತರಾಗಿ ಶತ್ರುವಿನ ನಾಶವನ್ನು ಮಾಡಬೇಕು ಅನ್ನೋದನ್ನೇ ಗುರಿಯಾಗಿಟ್ಕೊಂಡು ಆ ಉತ್ಕೃಷ್ಟವಾದಂತಹ ಮಂತ್ರಗಳನ್ನು ಬಳಸಿದ್ರೆ ಅದು ಪರಮಂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತೊಬ್ಬರಿಗೆ ಕೇಡನ್ನು ಬಯಸುವಂತಹ ಯಾವುದೇ ವ್ಯಕ್ತಿಗೆ ಒಳ್ಳೆಯದಾಗಕ್ಕೆ ಸಾಧ್ಯವಿಲ್ಲ. ಹಾಗೆ ದುಷ್ಟ ಚಿಂತನೆಯೊಡನೆ ಹೇಳುವಂತಹ ಮಂತ್ರಗಳನ್ನು ಆ ತಾಯಿ ಧ್ವಂಸಗೊಳಿಸ್ತಾಳೆ. ಅಂತೀವಿ, ರಾಕ್ಷಸರು ಎಷ್ಟೇ ಭಕ್ತಿಯಿಂದ ದೇವತಾರಾಧನೆಯನ್ನು ಮಾಡಿದರು, ಅವರಲ್ಲಿರುವಂತಹ ಒಂದು ಸ್ವಾರ್ಥ ಹಾಗೆ ದುಷ್ಟ ಸ್ವಭಾವದಿಂದ ಅವರು ಉಪಯೋಗಿಸುವಂತಹ ಮಂತ್ರಗಳು ಫಲಕಾರಿ ಆಗದಂತೆ ವಿಘ್ನವನ್ನು ಉಂಟು ಮಾಡೋಳು ಸಹ ಆ ತಾಯಿ. ತಮೋಗುಣದ ಆಧಿಕ್ಯವನ್ನು ಹೊಂದಿರುವಂಥವರು ಪರಮಂತ್ರಗಳನ್ನು ಉಪಯೋಗಿಸ್ತಾರೆ. ಸತ್ವಗುಣದ ದಮನವನ್ನು ಮಾಡೋಕ್ಕೆ ಬಯಸ್ತಾರೆ. ಆದರೆ ಶುದ್ಧ ಸತ್ವಯುತಳಾದಂತಹ ದೇವಿ ಆ ತಮೋಗುಣ ವಿಜೃಂಭಿಸದಂತೆ ಅದನ್ನು ತಡೆದು ಸತ್ವದ ಮಹತ್ವವನ್ನು ಸಾರ್ತಾಳೆ. ಜಗನ್ಮಾತೆ ಸರ್ವದಾ ಜಗತ್ತಿನಲ್ಲಿ ಸಾತ್ವಿಕ ಗುಣಗಳನ್ನು ಪ್ರತಿಷ್ಠಾಪಿಸೋಕ್ಕೆ ಬಯಸ್ತಾಳೆ ಹೊರತು ರಜಸ್ಸು ತಮಸ್ಸು ಮುಂತಾದ ಗುಣಗಳನ್ನಲ್ಲ. ದುಷ್ಟ ಚಿಂತನೆಯಿಂದೊಡಗೂಡಿದಂತಹ ಮಂತ್ರದಿಂದ ನಾವು ದೇವಿಯನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದುಷ್ಟ ಚಿಂತನೆಯಿಂದ ಕೂಡಿರುವಂತಹ ಮಂತ್ರಶಕ್ತಿಯನ್ನು ಜಗನ್ಮಾತೆ ನಿರ್ಮೂಲನಗೊಳಿಸ್ತಾಳೆ. ಅಂತಹ ಮಂತ್ರಶಕ್ತಿ ಜಗನ್ಮಾತೆ ಎದುರು ತನ್ನ ಶಕ್ತಿಯನ್ನು ತೋರಿಸೋಕ್ಕೆ ಸಾಧ್ಯವಾಗದೆ ತನ್ನೆಲ್ಲ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. 813ನೆಯ ನಾಮ ಮೂರ್ತ.
ಮೂರ್ತ ಸ್ವರೂಪಿ. ನಮ್ಮ ಕಣ್ಣುಗಳಿಗೆ ಗೋಚರವಾಗುವಂತೆ ಆಕಾರವನ್ನು ಹೊಂದಿರುವಂಥದ್ದು ಮೂರ್ತ. ಭಕ್ತರ ಅನುಗ್ರಹಕ್ಕಾಗಿ ನಿರ್ಗುಣ ರೂಪಿಯಾದಂತಹ ಮಾತೆ ಸಗುಣ ರೂಪವಂತಾಳಿ ನಾನಾ ರೂಪಗಳನ್ನು ಧರಿಸಿ ಅವತರಿಸಿರ್ತಾಳೆ. ಮರ, ಲೋಹ, ಕಲ್ಲು, ಮಣ್ಣು ಹೀಗೆ ಅನೇಕ ವಸ್ತುಗಳಿಂದ ನಾವು ದೇವತಾ ವಿಗ್ರಹಗಳನ್ನು ಮಾಡಿ ನಮಗಿಷ್ಟವಾದಂತಹ ಆಕಾರವನ್ನು ಅದಕ್ಕೆ ನೀಡಿ ಅಲಂಕಾರ ಮಾಡಿ ಭಾವುಕರಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ನಾವು ಯಾವ್ಯಾವ ರೂಪದಲ್ಲಿ ಶ್ರೀಮಾತೆಯನ್ನು ಧ್ಯಾನಿಸಿ ಆಹ್ವಾನಿಸಿದ್ರು ಅದೇ ರೂಪದಲ್ಲಿ ನಮಗೆ ಗೋಚರಳಾಗಿ ಅನುಗ್ರಹಿಸ್ತಾಳೆ ಆ ತಾಯಿ. ಗೀತೆಯಲ್ಲೂ ಸಹ ಪರಮಾತ್ಮನ ಮುಖಾರವಿಂದದಿಂದ ಈ ಮಾತನ್ನು ನಾವು ಕೇಳಿದ್ದೀವಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಪೂಜಿಸಿದ್ರೂ ನಾನು ಅವರಿಗೆ ಹಾಗೇ ಅನುಗ್ರಹಿಸ್ತೀನಿ. ಉಪಾಸಿಕಾನಾಂ ಕಾರ್ಯಾರ್ಥೇ ಬ್ರಹ್ಮಣೋ ರೂಪಕಲ್ಪತೆ ಅನ್ನೋ ಉಪನಿಷದ್ ವಾಕ್ಯದಂತೆ ಉಪಾಸಕರ ಪ್ರಯೋಜನಕ್ಕಾಗಿ ಪರಬ್ರಹ್ಮ ನಾನಾ ರೂಪಗಳನ್ನು ತಾಳಿದೆ. ಪರಬ್ರಹ್ಮ ಸ್ವರೂಪಿಯಾದಂತಹ ಮಾತೆ ಮೂರ್ತ ಸ್ವರೂಪವನ್ನು ಹೊಂದಿರೋದು ಆಕೆಯ ಪ್ರಯೋಜನಕ್ಕಾಗಲ್ಲ, ಕೇವಲ ಭಕ್ತರ ಅನುಗ್ರಹಕ್ಕಾಗಿ. ಯಾಕೆಂದರೆ ನಿರ್ಗುಣ ನಿರಾಕಾರವನ್ನು ಎಲ್ಲರೂ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಧ್ಯಾನದಿಂದ ತಮ್ಮ ಚಿತ್ತವನ್ನು ನಿಗ್ರಹಿಸಿದಂಥ ಯೋಗಿಗಳು ಮಾತ್ರ ತಮ್ಮ ಹೃದಯದಲ್ಲೇ ಆ ದಿವ್ಯ ಸ್ವರೂಪದ ಅನುಭವವನ್ನು ಪಡೀತಾರೆ. ಆದರೆ ಇನ್ನು ಸಾಧನೆಯ ಮೊದಲನೇ ಮೆಟ್ಲಲ್ಲಿರೋರು ಪ್ರಾಪಂಚಕರು ಇದನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಸಗುಣ ಸಾಕಾರ ಮೂರ್ತಿ ಆದರೆ ಅದನ್ನು ನಮ್ಮ ಕಣ್ಣೆದುರು ನೋಡ್ತಾ ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ಬೋದು. ನಮಗಿಷ್ಟವಾದ ಆಕೃತಿ ಬೇಗ ನಮ್ಮನ್ನು ಆಕರ್ಷಿಸುತ್ತೆ. ಆ ಆಕೃತಿಯ ಮೇಲೆ ನಮಗೆ ಪ್ರೀತಿಯು ಬೆಳೆಯುತ್ತೆ, ಶ್ರದ್ಧೆ ಭಕ್ತಿಗಳು ಅಲ್ಲಿ ನೆಲೆಗೊಳ್ಳುತ್ತೆ. ಹಾಗಾಗಿ ಜನಸಾಮಾನ್ಯರ ಉದ್ಧಾರಕ್ಕಾಗಿ ಅವರಿಗೂ ಸಹ ಮುಕ್ತಿ ಮಾರ್ಗದ ಸೋಪಾನವನ್ನು ಕರುಣಿಸೋದಕ್ಕಾಗಿ ಆ ಪರಬ್ರಹ್ಮ ಸ್ವರೂಪಿಣಿ ಮಾತೆ ಹಲವಾರು ಅವತಾರಗಳಿಂದ ಪ್ರಕಟವಾಗಿದ್ದಾಳೆ. ನಾನಾ ಅವತಾರಗಳನ್ನೆತ್ತಿ ಅತಿಶಯವಾದಂತಹ ಸಾಮರ್ಥ್ಯವನ್ನು ತೋರಿದಾಳೆ ಆ ಜಗನ್ಮಾತೆ. 814ನೆಯ ನಾಮ ಅಮೂರ್ತ, ಅಮೂರ್ತ ಸ್ವರೂಪಿ. ರೂಪರಹಿತವಾದಂತಹ ವಸ್ತುಗಳು ಅಮೂರ್ತ. ಆಕಾಶ, ವಾಯು ಇವುಗಳೆಲ್ಲ ಅಮೂರ್ತ ಅನ್ನಿಸ್ಕೊಳುತ್ತೆ. ಪರಬ್ರಹ್ಮ ಅಮೂರ್ತವಾಗಿ ಶುದ್ಧ ಚೈತನ್ಯ ರೂಪವಾಗಿದೆ. ದ್ವೇವ ಬ್ರಹ್ಮಣೋ ರೂಪೇ ಮೂರ್ತಾಚ ಅಮೂರ್ತಾಂಚ. ಬ್ರಹ್ಮಕ್ಕೆ ಮೂರ್ತ ಮತ್ತು ಅಮೂರ್ತ ಅಂತ ಎರಡು ರೂಪಗಳಿವೆ ಅಂತ ಬೃಹದಾರಣ್ಯಕ ಉಪನಿಷತ್ ತಿಳಿಸುತ್ತೆ. ನಿರ್ಗುಣ ಬ್ರಹ್ಮ ಸ್ವರೂಪಿಯಾಗಿರುವಂತಹ ಮಾತೆ ಆಕಾರವೇ ಇಲ್ಲದೆ ಇರುವಂಥ ನಿರಾಕಾರಳು. ನಮ್ಮ ಬಾಹ್ಯ ಕಣ್ಣಿಗೆ ಗೋಚರಳಾಗದೇ ಹೋದರೂ ಸರ್ವಾಂತರ್ಯಾಮಿಯಾಗಿರೋಂಥಳು, ಸರ್ವಕ್ಕೂ ಆಧಾರ ಸ್ವರೂಪಳಾಗಿರೋಳು, ಯೋಗಿಗಳ ಹೃದಯದಲ್ಲೇ ಗೋಚರವಾಗುವಂಥವಳು, ಜ್ಞಾನಿಗಳ ದಿವ್ಯ ದೃಷ್ಟಿಗೆ ಅರಿವಾಗುವಂಥವಳು. ನಮ್ಮ ಬಾಹ್ಯೇಂದ್ರಿಯಗಳಿಂದ ಪರಬ್ರಹ್ಮ ಸ್ವರೂಪಿಣಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಜಗತ್ತಿನ ಸಮಸ್ತ ವಸ್ತುಗಳಲ್ಲೂ ತಾನೇ ಆಂತರ್ಯ ಶಕ್ತಿಯಾಗಿದ್ದಾಳೆ ಆ ತಾಯಿ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಾದ ಪರಬ್ರಹ್ಮಕ್ಕೆ ಯಾವುದೇ ನಿರ್ದಿಷ್ಟ ರೂಪ ಇಲ್ಲ, ಆಕಾರ ಇಲ್ಲ, ಗಾತ್ರನೂ ಇಲ್ಲ, ಲಿಂಗವಿಲ್ಲ. ಇದು ಎಲ್ಲದರ ಒಳಗೂ ಇರುತ್ತೆ, ಎಲ್ಲದರ ಹೊರಗೂ ಇರುತ್ತೆ, ಅಣುವೂ ಆಗಿರುತ್ತೆ, ಮಹತ್ವ ಆಗಿರುತ್ತೆ, ಶುದ್ಧ ಜ್ಞಾನ ಸ್ವರೂಪವಾಗಿರುತ್ತೆ ಆ ದಿವ್ಯ ಚೈತನ್ಯ. 815ನೆಯ ನಾಮ ಅನಿತ್ಯ ತೃಪ್ತ. ನಶ್ವರವಾದಂತಹ ಉಪಚಾರಗಳಿಂದಲೇ ತೃಪ್ತಳಾಗೋಳು. ಆ ಜಗನ್ಮಾತೆ ಸರ್ವದಾ ತೃಪ್ತಳು. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಹೊಂದಿರುವಂತಹ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಭಗವತಿ ಸದಾ ಸಂತುಷ್ಟಳಾಗಿರ್ತಾಳೆ. ಆಕೆಯನ್ನು ಪೂಜಿಸಿ ಆರಾಧನೆ ಮಾಡುವಂತಹ ನಾವು ಅರ್ಪಿಸುವಂತಹ ಹೂವು, ಹಣ್ಣು, ಧೂಪ, ದೀಪ, ನೈವೇದ್ಯ ಯಾವುದು ಸಹ ಶಾಶ್ವತ ಅಲ್ಲ. ಅನಿತ್ಯವಾದಂತಹ ವಸ್ತುಗಳನ್ನು ನಾವು ಅರ್ಪಿಸಿದ್ರೂ ಅದರಿಂದಲೇ ಸಂತುಷ್ಟಳಾಗುವಂತಹ ಮಾತೆ ನಮ್ಮನ್ನು ಹರಿಸ್ತಾಳೆ. ಅರ್ಪಣೆಯ ಹಿಂದಿರುವಂತಹ ಭಕ್ತರ ಭಾವನೆ, ಭಕ್ತಿ, ಶ್ರದ್ಧೆ ಇವುಗಳು ಭಗವತಿಗೆ ಪ್ರಿಯವಾಗತ್ತೆ ಹೊರತು ನಾವು ಅರ್ಪಿಸುವಂಥ ವಸ್ತುಗಳಲ್ಲ.
ಭಕ್ತಿಯಿಂದ ನಾವು ಏನನ್ನ ಸಮರ್ಪಣೆ ಮಾಡಿದ್ರು ಅದನ್ನು ಕರುಣೆಯಿಂದ ಸ್ವೀಕರಿಸಿ ನಮ್ಮನ್ನು ಉದ್ಧರಿಸ್ತಾಳೆ ಆ ತಾಯಿ. ಗೀತೆಯಲ್ಲೂ ಸಹ ಪರಮಾತ್ಮ ಇದೇ ಮಾತನ್ನು ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತ ಭಕ್ತಿಪೂರ್ವಕವಾಗಿ ನನಗೆ ಅರ್ಪಿಸುವಂತಹ ಪತ್ರ, ಪುಷ್ಪ, ಫಲ, ನೀರು ಇವುಗಳನ್ನು ಪ್ರೀತಿಯಿಂದ ನಾನು ಸ್ವೀಕರಿಸ್ತೀನಿ. ಅನಿತ್ಯವಾದ ಜಗತ್ತನ್ನು ರಕ್ಷಣೆ ಮಾಡುವಂಥಳು ತಾಯಿ. ಅನಿತ್ಯವಾದಂತಹ ಅಜ್ಞಾನವನ್ನು ದೂರೀಕರಿಸೋಳು ಮತ್ತು ಶಾಶ್ವತ ನೆಲೆ ಕಡೆಗೆ ತೆರಳಕ್ಕೆ ತನ್ನ ಭಕ್ತರಿಗೆ ದಾರಿ ತರೋಳು. ತಾನು ಸದಾ ಸಂತೃಪ್ತಳು. ತನ್ನ ಭಕ್ತರಿಗೂ ಅದೇ ಭಾವ ಉಂಟಾಗುವಂತೆ ಮಾಡುವಂಥಳು. ಹಾಗಾಗಿ ನಾವು ಏನನ್ನ ಅರ್ಪಿಸಿದ್ರು ಅದು ಶುದ್ಧ ಮನಸ್ಸಿನಿಂದ ಇದ್ದರೆ, ಪರಿಶುದ್ಧ ಹೃದಯದಿಂದ ನಾವು ಅರ್ಪಿಸಿದೆಲ್ಲವನ್ನು ಸ್ವೀಕರಿಸೋದರಿಂದ ತಾಯಿಗೆ ಏನೂ ಆಗಬೇಕಾಗಿಲ್ಲ. ನಮ್ಮನ್ನು ಹರಸುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ತಾನು ಸ್ವೀಕರಿಸಿ ನಮ್ಮನ್ನು ಕರುಣೆಯಿಂದ ಸಲಹೋಳು ಆ ಜಗನ್ಮಾತೆ. 816ನೇ ನಾಮ ಮುನಿಮಾನಸ ಹಂಸಿಕಾ. ಮುನಿಗಳ ಮನಸ್ಸಿನಲ್ಲಿ ಹಂಸಿನಿಯಂತೆ ಇರೋಳು. ಋಷಿ ಮುನಿಗಳ, ಜ್ಞಾನಿಗಳ ಪರಿಶುದ್ಧವಾದಂತಹ ಭಕ್ತಿ ಭಾವಭರಿತವಾದ ಮನಸ್ಸೇ ಆ ತಾಯಿ ವಿಹರಿಸುವಂತಹ ಮಾನಸ ಸರೋವರ. ನಿಶ್ಚಲವಾದ ಶುದ್ಧ ನೀರಿನಲ್ಲಿ ಹಂಸ ಸಂತೋಷವಾಗಿ ವಿಹರಿಸುವಂತೆ ಯೋಗಿಗಳ ಹೃದಯದಲ್ಲಿ ತಾಯಿ ವಿರಾಜಮಾನಳಾಗಿರ್ತಾಳೆ. ತಪಸ್ವಿಯಾಗಿರೋನು ಮೌನ ವ್ರತದಿಂದ ಕೂಡಿರ್ತಾನೆ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸ್ತಾನೆ. ಮತ್ತು ಕಾಮಕ್ರೋಧಗಳನ್ನು ತ್ಯಜಿಸಿರೋನು ಯಾವನೋ ಅಂಥವನ್ನ ಮುನಿ ಅಂತ ಹೇಳುತ್ತಾರೆ. ಈತ ಬ್ರಹ್ಮನಿಷ್ಠನಾಗಿರ್ತಾನೆ. ಈತನ ಮನಸ್ಸಿನಲ್ಲಿ ಅವಕಾಶ ಪಡೆಯೋದು ಪರಬ್ರಹ್ಮ ಸ್ವರೂಪಿಣಿಯಾದ ಮಾತೆ ಮಾತ್ರ. ಬೇರೆ ಯಾವುದೇ ಬಾಹ್ಯ ವಿಚಾರಗಳಿಗೆ ಈತನ ಮನಸ್ಸಿನಲ್ಲಿ ಅವಕಾಶವಿರೋದಿಲ್ಲ. ಇಂತಹ ಬ್ರಹ್ಮನಿಷ್ಠನ ಮನಸ್ಸಿನಲ್ಲಿ ಆನಂದ ರೂಪಿಯಾಗಿ ಸ್ವೇಚ್ಛೆಯಿಂದ ವಿಹರಿಸೋಳು ಆ ಜಗನ್ಮಾತೆ. ತಾಯಿ ನಮ್ಮಲ್ಲಿ ಬಂದು ನೆಲೆಗೊಳ್ಳಬೇಕು, ನಮ್ಮೊಳಗೆ ನಮ್ಮ ಹೃದಯದಲ್ಲಿ ನೆಲೆಸಬೇಕು ಅಂದರೆ ಮೊದಲು ಆ ಹೃದಯವನ್ನು, ಆ ಮನಸ್ಸನ್ನು, ಚಿತ್ತವನ್ನು ಶುದ್ಧಪಡಿಸ್ಬೇಕು, ನಿರ್ಮಲಗೊಳಿಸ್ಕೋಬೇಕು. ಅಂದರೆ ಮಲಿನವಾದ ಜಾಗದಲ್ಲಿ ತಾಯಿ ಬಂದು ನೆಲೆಸೋಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧ ಜಾಗದಲ್ಲಿ ಮಾತ್ರ ತಾಯಿ ಸಂತೋಷದಿಂದ ನೆಲೆಸಿರ್ತಾಳೆ. ಆ ತಾಯಿಯನ್ನು ನೆಲೆಗೊಳಿಸಬೇಕಾದಂತಹ ಸ್ಥಾನವನ್ನು ನಾವು ಮೊದಲು ಶುದ್ಧಗೊಳಿಸ್ಬೇಕು. ಈಗ ನಾವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಆ ಜಾಗವನ್ನೆಲ್ಲ ಶುದ್ಧಗೊಳಿಸಿ, ಗುಡಿಸಿ, ಸಾರಿಸಿ, ರಂಗೋಲಿಯನ್ನಿಟ್ಟು ಒಂದು ಸುಂದರವಾದ ಮಂಟಪವನ್ನು ನಿರ್ಮಿಸಿ ಅಲ್ಲಿ ಭಗವತಿಯನ್ನು, ನಮ್ಮ ಇಷ್ಟ ದೈವವನ್ನು ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಅಂತರಂಗವನ್ನು ನಾವು ಶುದ್ಧಗೊಳಿಸ್ಕೊಂಡು ಅಲ್ಲಿ ಮಾತೆ ನೆಲೆಸೋದಕ್ಕೆ ಯೋಗ್ಯ ನೆಲೆಯನ್ನು ಕಲ್ಪಿಸಿಕೊಟ್ರೆ ನಮ್ಮ ಹೃದಯದಲ್ಲೇ ಸದಾ ಕಾಲ ನೆಲೆಸಿರ್ತಾಳೆ, ಆನಂದದಿಂದ ನೆಲೆಸಿರ್ತಾಳೆ ಆ ತಾಯಿ. 817ನೇ ನಾಮ ಸತ್ಯವ್ರತ. ಸತ್ಯವನ್ನೇ ವ್ರತವನ್ನಾಗಿ ಹೊಂದಿರುವಂಥವಳು. ಯಾವುದು ತ್ರಿಕಾಲದಲ್ಲೂ ಅಬಾಧಿತವಾಗಿರುತ್ತೋ, ಅಂದರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲದಲ್ಲಿ ಬದಲಾಗದೆ ಒಂದೇ ರೀತಿಯಾಗಿರುತ್ತೋ ಅದು ಸತ್ಯ. ಶಾಶ್ವತ ಸ್ವರೂಪವಾದದ್ದು ಸತ್ಯ. ನಿಯಮಕ್ಕನುಸಾರವಾಗಿ ಶಾಸ್ತ್ರೋಕ್ತವಾದಂತಹ ಕಾರ್ಯವನ್ನು ಅನುಷ್ಠಾನಗೊಳಿಸೋದು ವ್ರತ ಅಂತ ಅನ್ನಿಸ್ಕೊಳ್ಳುತ್ತೆ. ಸತ್ಯವೇ ಶ್ರೀಮಾತೆಯ ವ್ರತ, ಅಂದರೆ ನಿಯಮ, ಪ್ರತಿಜ್ಞೆ. ಸರ್ವದಾ ಸತ್ಯವನ್ನು ಸಂರಕ್ಷಣೆ ಮಾಡೋದೇ ಮಾತೆಯ ನಿಯಮ. ಆ ಸತ್ಯವನ್ನು ಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿಯೇ ನಿರಂತರ ಕಾರ್ಯೋನ್ಮುಖಳಾಗಿರ್ತಾಳೆ ತಾಯಿ. ಯಾರು ಸತ್ಯನಿಷ್ಠರಾಗಿ ತನ್ನನ್ನು ಆರಾಧಿಸ್ತಾರೋ ಅವರನ್ನು ಅನುಗ್ರಹಿಸ್ತಾಳೆ ಜಗನ್ಮಾತೆ. ಜ್ಞಾನಿಗಳು, ಯೋಗಿಗಳು, ಭಕ್ತರು ಎಂದಿಗೂ ಸಹ ಸತ್ಯ ಮಾರ್ಗದಿಂದ ಚ್ಯುತರಾಗೋದಿಲ್ಲ. ಹಾಗಾಗಿ ಯಾವಾಗಲೂ ಅವರು ಆ ಮಾತೆಯ ಕೃಪೆಗೆ ಪಾತ್ರರಾಗಿರ್ತಾರೆ. ಸತ್ಯನಿಷ್ಠರು ಯಾರಿಗೂ ಯಾವುದಕ್ಕೂ ಎಂದು ಹೆದರಲೇಬೇಕಾಗಿಲ್ಲ. ಅಂತಹ ಆತ್ಮಸ್ಥೈರ್ಯವನ್ನು ಅವರಲ್ಲಿ ಉಂಟು ಮಾಡ್ತಾಳೆ ಆ ಜಗನ್ಮಾತೆ. ಶಿವಸೂತ್ರದ ಪ್ರಕಾರ
ಶರೀರ ವೃತ್ತಿರ್ವ್ರತಂ ಅಂತ ಮಾತಿದೆ. ಶರೀರವನ್ನು ಸರಿಯಾಗಿ ನೋಡಿಕೊಳ್ಳೋದು ವ್ರತ ಅಂತ ಅನ್ನಿಸ್ಕೊಳ್ಳುತ್ತೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನೋ ಮಾತಂತೆ ಧರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಮೊದಲು ನಮ್ಮ ಶರೀರ ಯೋಗ್ಯವಾಗಿರಬೇಕು. ಶರೀರ ದೃಢವಾಗಿದ್ದರೆ ನಾವೇನಾದರೂ ವ್ರತ ನಿಯಮ ತಪ ಎಲ್ಲವನ್ನು ಆಚರಿಸೋಕ್ಕೆ ಸಾಧ್ಯ. ಅದರಿಂದ ಮೊದಲು ಶರೀರದ ರಕ್ಷಣೆಯನ್ನು ಮಾಡಬೇಕು. ಹಾಗಂತ ಕೇವಲ ಶರೀರದ ರಕ್ಷಣೆಯೇ ಮುಖ್ಯವಲ್ಲ, ಶರೀರದ ಪೋಷಣೆಯೇ ಅತಿ ಮುಖ್ಯವಲ್ಲ. ಮನಸ್ಸನ್ನು ದೃಢವಾಗಿಟ್ಕೊಳ್ಳೋಕ್ಕೆ ಶರೀರಕ್ಕೆ ಎಷ್ಟು ಪೋಷಣೆ ಬೇಕೋ, ಆರೋಗ್ಯವಾಗಿರೋದಕ್ಕೆ ಎಷ್ಟು ಪೋಷಣೆ ಬೇಕೋ ಅಷ್ಟು ಮಾತ್ರ. ಜಿಮ್ಗೆ ಹೋಗಿ ದೃಢವಾಗಿ ಬೆಳೆಸ್ಕೋತೀನಿ ಅನ್ನೋದಲ್ಲ. ಆರೋಗ್ಯಪೂರ್ಣವಾಗಿ ನಾವು ಧರ್ಮಾಚರಣೆಯನ್ನು ಮಾಡೋಕ್ಕೆ ಹೇಗಿರಬೇಕೋ ನಮ್ಮ ಶರೀರ, ಹಾಗೆ ಆ ಶರೀರದ ರಕ್ಷಣೆ ಮಾಡಬೇಕು. ಅದಕ್ಕೆ ಪೋಷಕ ಅಂಶಗಳು ಏನು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕು. ಈ ರೀತಿ ಶರೀರವನ್ನು ರಕ್ಷಿಸ್ಕೊಂಡು ಅದರಿಂದ ಉತ್ತಮ ಸಾಧನೆಯನ್ನು ಮಾಡಿ ಪರಮ ಪದವಿಯನ್ನು ಪಡೆಯುವಂತಹ ವ್ರತಧಾರಿಗಳಾಗಿರಬೇಕು. ಯಾಕೆ ಶರೀರದ ರಕ್ಷಣೆ ಮಾಡಬೇಕು ಅಂದರೆ, ಆ ಶರೀರ ದೃಢವಾಗಿದ್ದರೆ ನಾವು ಏನಾದರೂ ತಪಸ್ಸು ಮಾಡೋಕ್ಕೆ ಸಾಧ್ಯ, ಜಪ ಮಾಡೋಕ್ಕೆ ಸಾಧ್ಯ, ವ್ರತ ಅನುಷ್ಠಾನಗಳನ್ನು ಆಚರಿಸೋಕ್ಕೆ ಸಾಧ್ಯ. ಒಂದು ಕಡೆ ಕೂತ್ಕೊಂಡು 1 ಗಂಟೆ ಜಪ ಮಾಡಬೇಕು ಅಂದರೆ ಆ 1 ಗಂಟೆ ನಾವು ಸ್ಥಿರವಾಗಿ ಅಲ್ಲಾಡದಂತೆ ಕೂತ್ಕೊಳ್ಳೋಕ್ಕೆ ದೇಹ ಪಟುತ್ವ ಇರಬೇಕು. ಆ ಕಾರಣಕ್ಕಾಗಿ ನಾವು ಶರೀರವನ್ನು ಪೋಷಣೆ ಮಾಡಬೇಕೇ ಹೊರತು ಲೌಕಿಕ ಉಪಯೋಗಗಳಿಗಾಗಿ ಅಲ್ಲ. ತಾನು ಸರ್ವದಾ ಈ ರೀತಿಯಾಗಿ ಧರ್ಮ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೀತಾ ಹೋದರೆ ಆ ಮಾತೆಯ ಅನುಗ್ರಹ ಸುಲಭವಾಗಿ ಸಿಗತ್ತೆ. ಮಾತೆ ತಾನು ಸದಾ ಸತ್ಯ ಮಾರ್ಗದಲ್ಲೇ ಇದ್ದು ತನ್ನ ಭಕ್ತರನ್ನೂ ಅದೇ ಮಾರ್ಗದಲ್ಲಿ ಮುನ್ನಡೆಸುವಂಥವಳು. ಸತ್ಯ ಕಠೋರವಾಗೂ ಇರುತ್ತೆ, ಯಾವತ್ತೂ ಸತ್ಯ ಸುಂದರವಾಗಿರೋದಿಲ್ಲ. ಲೌಕಿಕವಾಗಿಯೂ ನೋಡ್ತೀವಿ, ಸತ್ಯದ ಹಾದಿಯಲ್ಲಿ ನಡೆಯೋದು ಸ್ವಲ್ಪ ಕಷ್ಟನೇ. ಸದಾ ಸತ್ಯವನ್ನು ಹೇಳ್ತೀನಿ ಅನ್ನೋಂಥವನಿಗೆ 100 ಕಷ್ಟಗಳು ಎದುರಾಗತ್ತೆ. ಆದರೆ ಅಂತಹ ಕಷ್ಟದ ಹಾದಿಯಲ್ಲಿ ಎಡುವುದೇ, ಧೈರ್ಯಗೆಡದೆ ಮುನ್ನಡೆದರೆ ಅಂತಹ ಧೀರರನ್ನು ಸದಾಕಾಲ ರಕ್ಷಿಸಿ ಕಾಪಾಡ್ತಾಳೆ ಜಗನ್ಮಾತೆ. ಅಂತಹ ಸತ್ಯವಂತರನ್ನು ರಕ್ಷಣೆ ಮಾಡೋದೇ ಆಕೆಯ ವ್ರತ. ಅಂತಹ ಸತ್ಯಮಾರ್ಗಿಗಳಾದ ಭಕ್ತರಿಗೆ ಶುದ್ಧ ಜ್ಞಾನವಾದಂತಹ ಆತ್ಮಜ್ಞಾನವನ್ನು ಉಂಟು ಮಾಡಿ ಅನುಗ್ರಹಿಸ್ತಾಳೆ ಆ ತಾಯಿ. ಹಾಗಾಗಿ ನಾವು ಏನು ಮಾಡಬಹುದು ತಾಯಿ ಅನುಗ್ರಹವನ್ನು ಪಡೆಯೋಕ್ಕೆ? ಬೇರೇನು ಕಷ್ಟ ಪಡೆಯೋದು ಬೇಕಾಗಿಲ್ಲ, ಸತ್ಯ ಮಾರ್ಗವನ್ನು ಅನುಸರಿಸೋದು. ನಾನು ಸದಾ ಕಾಲ ಸತ್ಯದಲ್ಲಿ ನಿರತನಾಗಿರ್ತೀನಿ, ಸತ್ಯ ಮಾರ್ಗದಲ್ಲಿ ನಡೀತೀನಿ, ಸತ್ಯಕ್ಕೆ ಚ್ಯುತಿ ಬಾರದಂತೆ ನಡ್ಕೋತೀನಿ ಅಂತ ಸತ್ಯದ ಧರ್ಮದ ಹಾದಿಯಲ್ಲಿ ನಡೆದರೆ ಆ ಮಾತೆಯ ಅನುಗ್ರಹ ತಾನಾಗೆ ನಮ್ಮ ಮೇಲೆ ಬರುತ್ತೆ. ಅಂತಹ ಒಂದು ಧೀರ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸು ತಾಯಿ ಅಂತ ಆಕೆಯನ್ನೇ ಬೇಡ್ಕೋತಾ ಆಕೆಯ ನಾಮಗಳ ಒಂದೊಂದು ಶಬ್ದಗಳ ಅರ್ಥಗಳನ್ನು ಅನುಸಂಧಾನ ಮಾಡ್ತಾ ಮುಂದೆ ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.